ಸ್ವಲ್ಪ ಜನಕ್ಕ ಈ ಒಣ ಶೋಕಿ ಬಹಳ ಇರ್ತದ ನೋಡ್ರಿ. ಅದು ಏನಪ್ಪಾ ಅಂತಂದ್ರ ಲಕ್ಸುರಿ ಕಾರ್ ತಗೊಳ್ಳೋದು 25ರಿಂದ 3 ಲಕ್ಷ ರೂಪಾಯಿ ಕೊಟ್ಟು ಅದು EMI ಮೇಲೆ, 5ರಿಂದ 10 ಲಕ್ಷ ರೂಪಾಯಿ ಕೊಟ್ಟು ಸ್ಪೋರ್ಟ್ಸ್ ಬೈಕ್ ತಗೊಳ್ಳೋದು ಅದು EMI ಮೇಲೆ, ಮತ್ತ ಸ್ಟೇಟಸ್ ಸಲುವಾಗಿ ಬ್ರಾಂಡೆಡ್ ಐಟಮ್ಸ್ ತಗೊಳ್ಳೋದು ಅದು EMI ಮೇಲೆ. ಅವು ಯಾವಪ್ಪ ಅಂತಂದ್ರ 1ರಿಂದ 1.5 ಲಕ್ಷ ರೂಪಾಯಿ ಕೊಟ್ಟು ವ್ಯಾನಿಟಿ ಬ್ಯಾಗ್ ತಗೊಳ್ಳೋದು ಅದು EMI ಮೇಲೆ, 1ರಿಂದ 2 ಲಕ್ಷ ರೂಪಾಯಿ ಕೊಟ್ಟು ಸ್ಪೋರ್ಟ್ಸ್ ಶೂಸ್ ತಗೊಳ್ಳೋದು ಅದು EMI ಮೇಲೆ, 50ರಿಂದ 60 ಸಾವಿರ ರೂಪಾಯಿ ಕೊಟ್ಟು ಬ್ರಾಂಡೆಡ್ ಜೀನ್ಸ್ ತಗೊಳ್ಳೋದು, 1ರಿಂದ 2 ಲಕ್ಷ ರೂಪಾಯಿ ಕೊಟ್ಟು ಬ್ರಾಂಡೆಡ್ ವಾಚ್ ತಗೊಳ್ಳೋದು ಅದು EMI ಮೇಲೆ, 50ರಿಂದ 60 ಸಾವಿರ ರೂಪಾಯಿ ಕೊಟ್ಟು ಗಾಗಲ್ಸ್ ತಗೊಳ್ಳೋದು. ಹಿಂಗ ಒಟ್ಟ ವಿನಾಕಾರಣ ಬ್ರಾಂಡೆಡ್ ಐಟಮ್ಸ್ ಮೇಲೆ ಮತ್ತ ಲಕ್ಸುರಿ ಐಟಮ್ಸ್ ಮೇಲೆ ರೊಕ್ಕ ಹಾಕೋತಿರ್ತಾರೋ. ಇದರಿಂದ ಏನೋ ಲಾಭ ಇಲ್ಲ. ಯಾಕಂದ್ರ ಒಮ್ಮೆ ಲಕ್ಸುರಿ ಕಾರ್ ಶೋರೂಮ್ ಇಂದ ಹೊರಗೆ ಬಂತಂದ್ರ ಸೆಕೆಂಡ್ ಟೈಮ್ ಸೇಲ್ ವ್ಯಾಲ್ಯೂ ಬಹಳ ಕಮ್ಮಿ ಆಗ್ತಾವ. ಆಮೇಲೆ ಇವು ಏನು ಬ್ರಾಂಡೆಡ್ ಐಟಮ್ಸ್ ತಗೊಂಡಿರ್ತಿರಲ್ಲ ಅವು ರೀಸೇಲ್ ಅಂತೂ ಯಾರು ತಗೊಳೋದಿಲ್ಲ. ಒಂದ್ ವೇಳೆ ತಗೊಂಡ್ರು ಅದು ಎಲ್ಲಕ್ಕಿಂತ ಕಮ್ಮಿ ಪ್ರೈಸ್ ಒಳಗ ಕೊಡಬೇಕಾಗ್ತದ. ಇದೆಲ್ಲಕ್ಕಿಂತ ಇನ್ನೊಂದು ಹೊಸ ಶೋಕಿ ನಡೆದೈತಿ. ಅದೇನಪ್ಪಾ ಅಂತಂದ್ರ 1.5ರಿಂದ 2 ಲಕ್ಷ ಕೊಟ್ಟ ಐಫೋನ್ ತಗೊಳುದು ಅದು EMI ಮೇಲೆ. ಒಮ್ಮೆ ನೀವು ಯೂಸ್ ಮಾಡಿದ ಫೋನ್ ಮತ್ ಮಾರಾಕ್ ಹೋದ್ರ ಎಲ್ಲಾ ಕಡೆ ಕಮ್ಮಿ ರೇಟ್ ಒಳಗ ನೀವ ಕೊಡ್ಬೇಕಾಗುವ ಪರಿಸ್ಥಿತಿ ಬರ್ತೈತಿ. ಅದಕ್ಕ ಬೆಸ್ಟ್ ಏನಪ್ಪಾ ಅಂತಂದ್ರ ರಿಯಲ್ ಎಸ್ಟೇಟ್ ಒಳಗ ಇನ್ವೆಸ್ಟ್ ಮಾಡಿ ನೀವು ಚಲೋ ಲೊಕೇಶನ್ ಒಳಗ ನೋಡಿ ಒಂದು ಪ್ಲಾಟ್ ತಗೊಂಡ ಇಟ್ಕೊಂಡ್ರಿ ಅಂದ್ರ ಮುಂದ ಇದೇ ಪ್ಲಾಟ್ ನಿಮಗ ಹೆಚ್ಚಿನ ರೊಕ್ಕ ಗಳಿಸ್ಕೊಡ್ತದೆ. ಮತ್ತ ಕಮರ್ಷಿಯಲ್ ಪ್ಲಾಟ್ ಇಂದ ನಿಮಗ ತಿಂಗಳ ರೆಂಟಲ್ ಇನ್ಕಮ್ ನೀವು ಕುಂತ ಜಾಗದಾಗ ಬರ್ತೈತಿ. ಸೊ ಒಣ ಶೋಕಿ ಮಾಡೋದನ್ನು ಬಿಟ್ಟು ಬಿಡ್ರಿ. ಮತ್ತ ನೀವು ಜೀವನವನ್ನ ಭದ್ರ ಮಾಡ್ಕೋರಿ. ಮತ್ತ ರಿಯಲ್ ಎಸ್ಟೇಟ್ ಒಳಗೆ ಇನ್ವೆಸ್ಟ್ ಮಾಡಿ ನಿಮ್ ಜೀವನನ ಬಹಳ ಸುಂದರವಾಗಿ ಹಾಗೂ ನೆಮ್ಮದಿಯಿಂದ ಕಳೀರಿ. ಒಳ್ಳೆಯ ಸಜೆಷನ್ಗೋಸ್ಕರ 6ನೇ ಲ್ಯಾಂಡ್ ಡೆವಲಪರ್ಸ್ ಅತನಿ ನಮ್ಮ ಆಫೀಸ್ ಬಂದು ಭೇಟಿ ಆಗ್ರಿ.